ನಾಚಿಕೆ ಇಲ್ಲದೆ ಗಡುವಂತರ ಬಂದು ಕೂತಿರೋದು ನೋಡು. ಬಡವ ರಾಸ್ಕಲ್ ಈಗಲೂ ನನ್ನ ತಮ್ಮನ ಹಿಂದೆನೇ ಬಿದ್ದಿದ್ದಾನೆ. ಇನ್ನು ಮೇಲಾದ್ರೂ ಈ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳ ಆಡೋದನ್ನ ನಿಲ್ಲಿಸ್ಬಿಡಿ. ಏನೇ ರೀಸನ್ ಇದ್ರೂ ಈಗಿನ ಜನರೇಷನ್ ಅಯ್ಯೋ ಅಜ್ಜಿ, ನೀನು ಆರ್ಕೂಟ್ಗಿಂತ ಅಳಬಳು. ಈಗಿನ ಕಾಲದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಗೋದು. ನೀನ್ ಬೇಕಾದ್ರೆ ಇನ್ನೊಂದು ಮದುವೆ ಆಗಿ ನೋಡು, ತಾತನ್ ಬಿಟ್ಟು ಸೆಪರೇಟ್ ಆಗಿರ್ಬೇಕು ಅನ್ಸುತ್ತೆ. ಈಗಿನ ಜನರೇಷನ್ ನಲ್ಲಿ ಎಲ್ಲರೂ ವಿದ್ಯಾವಂತರಾಗಿರ್ತಾರೆ, ಆದ್ರೆ ಸಂಪ್ರದಾಯದ ವ್ಯಾಲ್ಯೂಸ್ ಅನ್ನೇ ತಿಳ್ಕೊಂಡಿರಲ್ಲ. ಲೋ ಅವಿವೇಕಿ, ತಾಳಿಗೆ 3 ಗಂಟೆ ಯಾಕೆ ಹಾಕ್ತಾರೆ ಗೊತ್ತಾ? ಟೈಟ್ ಆಗಿರ್ಲಿ ಅಂತ. ಸಪ್ತಪದಿ ಯಾಕೆ ತುಳಿತಾರೆ? ಅದು ಒಂದೇ ಕಡೆ ಕೂತು ಕೂತು ಕಾಲು ಜೋಂಪ್ ಹಿಡ್ಕೊಂಡ್ಬಿಟ್ಟಿರ್ತಲ್ಲ, ಲೈಟ್ ಆಗಿ ಒಂದು ವಾಕಿಂಗ್ ಓಡ್ ಬರ್ಲಿ ಅಂತ. ಅರುಂಧತಿ ನಕ್ಷತ್ರನ ಯಾಕೆ ತೋರಿಸ್ತಾರೆ ಗೊತ್ತಾ? ಗೊತ್ತು, ಫೋಟೋದಲ್ಲಿ ಪೋಸ್ಟ್ ಚೆನ್ನಾಗಿರುತ್ತೆ, ಫೇಸ್ಬುಕ್ ಅಲ್ಲಿ ಸಿಕ್ಕಾಪಟ್ಟೆ ಲೈಕಿಂಗ್ಸ್ ಬರುತ್ತೆ ಅಂತ. ತಪ್ಪು. ಇದ್ರ ಆನ್ಸರ್ ನನ್ಗೆ ಗೊತ್ತು. ವಸಿಷ್ಠ ನಕ್ಷತ್ರ ಸುತ್ತ ಅರುಂಧತಿ ನಕ್ಷತ್ರ ಸುತ್ತಾ ಇರುತ್ತೆ. ಒಂದ್ ನಕ್ಷತ್ರ ಇನ್ನೊಂದು ನಕ್ಷತ್ರಕ್ಕೆ ಕಾವಲಾಗಿರುತ್ತೆ. ಅದೇ ತರ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಕಾವಲಾಗಿರ್ಬೇಕು ಅಂದ್ಬಿಟ್ಟು ಅರುಂಧತಿ ನಕ್ಷತ್ರ ತೋರಿಸ್ತಾರೆ. ಕರೆಕ್ಟ್ ಅಜ್ಜಿ? ನೀವು ನನ್ನ ಕಣ್ಣು ಓಪನ್ ಮಾಡ್ಬಿಟ್ರಿ. ಇನ್ಮೇಲೆ ನನ್ನ ಹೆಂಡತಿನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ಹೇಳಿ ಬೇರೆ ಹುಡುಗಿ ಮೇಲೆ ಕಣ್ಣಾಗ್ತಾ ಇದ್ದಾನೆ. ಕೋಶ್, ವಾಶ್ರೂಮ್ ಹೋಗಿ ಬರ್ತೀನಿ. ಹೌದು. Token number 19. I repeat, token number 19. ಬಂದೆ. ಯಾಕೆ ಇವ್ರನ್ನ ಕಂಡ್ರೆ ಇಷ್ಟ ಇಲ್ವಾ ನಿಮಗೆ? ಯಾಕೆ ಇಷ್ಟ ಇಲ್ಲ? ಚೆನ್ನಾಗೇ ಇದಾರಲ್ಲ. ಮತ್ತೆ ಯಾಕ್ರಿ ಡೈವರ್ಸ್ ತಗೊಳಕ್ ಬಂದ್ರಿ? ಬೇಡ ಬಿಡಿ. ಸರ್, ಇವ್ ನನ್ ಗಂಡ ಅಲ್ಲ. ಸಾಕು ಸುಮ್ನಿರಮ್ಮ. ಅದನ್ನ ನಾನು ನಿಮ್ಗೆ ಡೈವರ್ಸ್ ಕೊಡ್ಸಿದ್ಮೇಲೆ ಹೇಳ್ಬೇಕು. ಸರ್, ಇವ್ರಿಗೆ ನನ್ ಜೊತೆ ಮದ್ವೆನೇ ಆಗಿಲ್ಲ. ಮತ್ತೆ ಡೈವರ್ಸ್ ತಗೊಂಡ್ಮೇಲೆ ಮದುವೆ ಆಗೋ ಲೆಕ್ಕಾಚಾರನಾ? ಸರ್, ನಿಜವಾಗ್ಲೂ ಇವ್ರು ಯಾರಂತ ನಂಗೆ ಗೊತ್ತಿಲ್ಲ. ನಿಮ್ ಹೆಸರೇನು? ಪ್ರಿಯಾಂಕಾ. ನಿಮ್ದು? ಗಾಂಧಿ. ಖುಷ್. ಆ ಟೋಕನ್ ಕೊಡಿ ಇಲ್ಲಿ. ಕೊಡಮ್ಮ ಇಲ್ಲಿ. ರೀ, ಇದು ನಿಮ್ ನಂಬರ್ ಅಲ್ಲ ರೀ. ನಿಮ್ ನಂಬರ್ 61, ಇವ್ರದ್ದು 19. ನಿಮ್ ನಂಬರ್ ಕರೆದಾಗ ಬನ್ರಿ, ತಗೊಳ್ಳಿ. 19. ಬೇಗ ಹೋಗ್ರಿ, ಸ್ವಲ್ಪ ಇದ್ದೀರಾ. ನಿಮ್ಮ ಹೆಂಡತಿಗೆ ನಾನು ಡೈವರ್ಸ್ ಕೊಟ್ಬಿಡ್ತಿದ್ದೆ. ಬೇಗ ಹೋಗಿ. Token number 61. ಹೆಸರು? ಡಾಕ್ಟರ್ ಖುಷ್. ಈ ಸಲ ಯಾರ ಜೊತೆ ಬಂದಿದ್ದೀರಿ? ನಮ್ಮೊಳೆ. ಡೈವರ್ಸ್ ಯಾಕೆ? ನನಗೆ ಇವಳು ಕಂಡ್ರೆ ಇಷ್ಟ ಇಲ್ಲ. ಇವ್ರೇನ್ರಿ ನಿಮ್ ಒಬ್ರನ್ ಬಿಟ್ಟು ಬೇರೆ ಎಲ್ಲರ ಜೊತೆನೋ ಬಹಳ ಚೆನ್ನಾಗಿರ್ತಾರಲ್ರಿ? ಇವ್ರ ಕ್ಯಾರೆಕ್ಟರ್ ಹಿಂಗೇನಾ? ಹೌದು ಸರ್. ಮದುವೆ ಆಗಿ 2 ತಿಂಗಳಾಗಿದೆ. ವಿಚ್ಛೇದನಕ್ಕೆ ಕಾರಣ? ಈ ಮಿಸ್ಸಸ್ಸು ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು ಅಂದ್ಬಿಟ್ಟು ಡೈವರ್ಸ್ ಅಷ್ಟೇ ಸರ್. ರೀ, ಅವೆಲ್ಲ ರೀಸನ್ ಅಲ್ಲ ರೀ. ಮದುವೆ ಆಗಿ ಮಿನಿಮಮ್ 1 ವರ್ಷ ಆಗಿರ್ಬೇಕು. ಬರೀ ಎಕ್ಸಾಮ್ಷನ್ ಕೇಸ್ ಮಾತ್ರ ಬೇಗ ಮುಗಿಯೋದು. ಅಂದ್ರೆ ವರದಕ್ಷಿಣೆ, ಇಂಪಾರ್ಟೆನ್ಸಿ, ಮೆಂಟಲ್ ಇಲ್ನೆಸ್. ಸರ್, ನನ್ನ ಗೈನಕಾಲಜಿಸ್ಟ್ ಇವಳಿಗೆ ಮಕ್ಕಳಾಗಲ್ಲ ಅಂತ ಒಂದು ಸರ್ಟಿಫಿಕೇಟ್ ಮಾಡಿಕೊಟ್ಬಿಡ್ತೀನಿ. OS. ಹೆಲೋ ಸರ್, ಡೌರಿ ಕೇಳ್ತಾ ಇದ್ದಾನೆ ಅಂತ ನಾನೇ ಕೇಸ್ ಹಾಕ್ತೀನಿ ಸರ್. ಆಯ್ತು, ಓಕೆ. ಯಾಕೆ ಬಂದ್ಬಿಡು? ಸ್ವಲ್ಪ ಆಚೆ ಬಂದ್ಬಿಡು, ಮಾತಾಡೋಣ ಅಂದೆ. ಜಸ್ಟ್ ಸೆಕೆಂಡ್. ಸರ್, ಈಗ ಇವರು ಇಂಪಾರ್ಟೆಂಟ್ ಅಂತ ಕೇಸ್ ಹಾಕ್ಬಿಡೋಣ ಸರ್. ಸೊ ಈಗ ತಾವು ಮಕ್ಕಳಾಗಲ್ಲ ಅಂತ ಕೋರ್ಟಲ್ಲಿ ಒಪ್ಕೊಳಕ್ ರೆಡಿ ಇದ್ದೀರಾ? ಹೌದು. ಸರ್, ಈ ವಿಷಯ ಯಾರಿಗೂ ಗೊತ್ತಾಗಲ್ಲ ಸರ್. ನನಗೆ, ನಿಮಗೆ, ಇವ್ರಿಗೆ, ಕೋರ್ಟ್ಗೆ ಬಿಟ್ರೆ ದೇವ್ರಿಗೂ ಗೊತ್ತಾಗಲ್ಲ. ಆದರೆ ನೋಟಿಸ್ ಬಂದಾಗ ಮನೆಯವ್ರು ಯಾರಿಗೂ ಸಿಕ್ಕದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ನೋಡ್ಕೋತೀನಿ ಸರ್. ನೋಡ್ಕೊಳ್ಳಿ. ದೇವ್ರಿಗೆ ಗೊತ್ತಾಗಲ್ವಾ? ನನಗೆ ಯಾಕೋ ಇವ್ನು ಡೈವರ್ಸ್ ಕೊಡ್ಸೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ರೇ, 2001ರಲ್ಲಿ ನನಗೆ ಯಾವ ಕೇಸ್ಗಳು ಇರಲಿಲ್ಲ. ಪ್ರಾಕ್ಟೀಸ್ ತಪ್ಪು ಹೋಗಬಾರ್ದು ಅಂತ ನನ್ನ ಹೆಂಡತಿ ಮೇಲೇನೆ ಕೇಸ್ ಹಾಕಿ ಕೇಸ್ ಗೆದ್ಬಿಟ್ಟಿದ್ದೀನಿ. ಹೌದಾ ಸರ್? ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಸದ್ಯ ನೀವು ಗೈನಕಾಲಜಿಸ್ಟ್ ಆಗಲಿಲ್ಲ, ಪ್ರಾಕ್ಟೀಸ್ ತಪ್ಪಿತು ಅಂತ ಸಿಕ್ತಾರೆ ಡೆಲಿವರಿ ಮಾಡಿಸ್ಬಿಡ್ತಿದ್ರೇನೋ.
ಕಾರ್ಯವಾಸಿ ಕುಷ್ಕಾಲ್ ಹಿಡಿಬೇಕು. ಅವನು ಬೇರೆ ಬರ್ತಾನೋ ಇಲ್ವೋ. ಹೆಲೋ ಹಲೋ, ಕುಶ್, ಮೈ ಕಾರ್ ಬ್ರೋಕ್ ಡೌನ್ ಯಾ. ಎಲ್ಲಿ? ಒಂದು ಈವೆಂಟ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ. ಇದು ಯಾವ ಜಾಗ ಗೊತ್ತಾ? ಹೆಸರಘಟ್ಟದಲ್ಲಿರೋ ಅವಿನಾಶಿ ಹೋರ್ಡಿಂಗ್ ಹತ್ರ. ಭಯ ಆಗ್ತಿದೆ. ಪ್ಲೀಸ್ ಕುಶ್, ಕಮ್ ಅಂಡ್ ಪಿಕ್ ಮೀ ಅಪ್ ಅಲ್ಲ. ಸರಿ, ಕ್ಯಾಬ್ ಬುಕ್ ಮಾಡ್ಕೊಂಬಾ. ಇಲ್ಲಿ ಕ್ಯಾಬೇ ಸಿಗ್ತಿಲ್ಲ. ಇಲ್ಲಾಂದ್ರೆ ನಾನೇ ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತಾ ಇದ್ದೆ. ಹೌದಾ? ಸರಿ, ಬರ್ತೀನಿ ಇರು. ಓಕೆ ಓಕೆ. ಇಟ್ಸ್ ಮೀ. ಯಾಕೆ, ಏನಾಯ್ತು ನಿನಗೆ? ಮಧ್ಯರಾತ್ರಿ ಒಂಟಿ ಹುಡುಗಿ, ಪೋಲಿ ಹುಡುಗರ ಕಾಟ. ಸೊ ಸೆಲ್ಫ್ ಡಿಫೆನ್ಸ್. ಕೂತ್ಕೋ, ಕಾರು ಟೋ ಮಾಡಕ್ಕೆ ಹೇಳ್ತೀನಿ. ಓ ಫೈನ್. ನನಗೇನು ಭಯ ಆಗಲಿಲ್ಲ. ಹೌದು. ಹೌದು. ಏನು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಇಷ್ಟೊತ್ತಲ್ಲಿ? ಮುಂಚೆ ಮನೆಯಲ್ಲಿ ಅಪ್ಪ, ಅಮ್ಮ, ತಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ ಎಲ್ಲ ಇರ್ತಿದ್ರು. ಒಬ್ಬೊಬ್ರು ಒಂದೊಂದು ಕೆಲಸ ವಹಿಸ್ಕೊಂಡು ಮಾಡ್ತಾ ಇದ್ರು. ಈಗ ನೋಡಿದ್ರೆ ಅಪ್ಪ, ಅಮ್ಮ, ಮಗ, ಹೆಣ್ಣು ಹುಡುಕೋದ್ರಿಂದ ಹಿಡಿದು ಎಲ್ಲ ಕೆಲಸನೂ ನಾವೇ ನಿಂತು ಮಾಡಿಸ್ತೀವಿ. ಓ ಹಾಗಾ? ಫಸ್ಟ್ ನೈಟು? ಹಾ, ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೋತಾರೆ. ಯಾವುದಾದ್ರೂ ಈವೆಂಟ್ ನೋಡ್ಬೇಕಲ್ಲ ನಾನು. ಆಕ್ಚುಲಿ ನೆಕ್ಸ್ಟ್ ವೀಕ್ ಒಂದು ಹೋಲಿ ಈವೆಂಟ್ ಇದೆ. ತುಂಬಾ ಗ್ರ್ಯಾಂಡ್ ಆಗಿ ಆರ್ಗನೈಸ್ ಮಾಡ್ತಿದೀವಿ. ಆಕ್ಚುಲಿ ಇವನ್ ಯು ಕ್ಯಾನ್ ಕಮ್. ಬರೋಣ.